ನಿನ್ನೆ ಗುಜರಾತ್ ಮತ್ತು ರಾಜಸ್ಥಾನ್ ನಿನ್ನೆ ಮ್ಯಾಚ್ ಇತ್ತುಪ. ಅನಗಡ ಮ್ಯಾಚ್ ಇತ್ತು. ಹೆಂಗದ ಅವರು ಸುದರ್ಶನ, ಗಿರ್ಲ ಆ ಥರ ಮಣ್ಗಂಡೆ ಬ್ಯಾಟಿಂಗ್ ಆಡಿದ್ರು. ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ನೀಡಿದ್ರಿ ಟಾರ್ಗೆಟ್ 209 ರನ್ ಹೊಡೆದ್ರು ಅವರು. ಅವರು ಅವ್ರ ಪಿಚ್ನಾಗ ಹೊಡೆದ್ರು ಅವರು 209 ರನ್. ಹೊಳ್ಳಿ ಚೇಜಿಂಗ್ ಮಾಡ್ಬೇಕಾದ್ರಿ ರಾಜಸ್ಥಾನದವ್ರು. ಚೇಜಿಂಗ್ ಮಾಡ್ಬೇಕು ಅವ್ರು. ಏನು ಹೊಡೆದ್ರಿ ರನ್ ರಾಜಸ್ಥಾನದವರು. 14 ವರ್ಷದ ಹುಡುಗ, ಏನು ಬ್ಯಾಟಿಂಗ್, ಏನು ಸುದ್ದಿ. ಯಾವ ಹಾಕ್ತಾನ ಅವ್ನು ತುಂಬ್ಯಾಳಕತ್ತಿದ್ ನಾವು. ರಶೀದ್ ಖಾನ್ ಅಲ್ಲಿ, ಇಶಾಂತ್ ಶರ್ಮಾ, ಈ ಥರ ಯಾವ್ಯಾವ ಒಟ್ಟು ಅದ್ರೊಳಗೆ ಪ್ಲೇಯರ್ ಯಾವ್ಯಾವ ಒಟ್ಟು ತುಂಬ್ಯಾಳಕತ್ತಿದ್ ನಾವು. 14 ವರ್ಷದ ಹುಡುಗ ಹೆಂಗದ ನೋಡ್ರಿ. ಟ್ಯಾಲೆಂಟ್ ಏನೈತಿ, ಅವನು ಗುರಿ ಏನೈತಿ, ಹೆಂಗೆ ಹೊಡಿಬೇಕು ಹೆಂಗಿಲ್ಲ. ಆದ್ಮೇಲೆ ಫಸ್ಟ್ನೇ ಮ್ಯಾಚ್ನಾಗ ಶಾರ್ದುಲ್ ಠಾಕೂರ್ ಅವ್ರಿಗೆ 6 ಹೊಡೆದಿದ್ದು ನಾವು ಮೊನ್ನೆ ಬಾಯ್ಲೆ. ಅದು ಬಿಡ್ತಾನ ನಾವ. ಈಗ ಬರೇ 36 ಬಾಲಿಗೆ 100 ರನ್ ಹೊಡೆದಾನ ಇವ. 38 ಬಾಲಿಗೆ 101 ರನ್ ಹೊಡೆದಾನ. ಏನು ಬ್ಯಾಟಿಂಗ, ಏನು ಸುದ್ದಿ. 6 ಸಿಕ್ಸ್ 4 ಏನು 4 ಹೊಡೆದಾನ್ರಿ. ಏನು ಅಣಗಡೆ ಬ್ಯಾಟಿಂಗ್ ರೀ ಅವ್ನು ಹೊಡೆದಿದ್ದು ನೋಡಿದ್ರೆ ಮೆಚ್ಚಬೇಕು. ಆ ಸ್ಟೇಡಿಯಂನ್ಯಾಗ ನಿಂತು ಎಲ್ಲರೂ ಚಪ್ಪಾಳೆ ತಟ್ಟಕತ್ತಿದ್ರು. ಅವ್ನು ಎಂಥ ಬ್ಯಾಟಿಂಗ್ ಗುರು. ಕ್ರಿಸ್ ಗೇಲಿಂದು ರೆಕಾರ್ಡೇ ಮುರಿದ್ಬಿಟ್ಟಂಗೆ ಆಗ್ಬಿಟ್ಟಿತ್ತವು. ಆ ಥರ ಅವ ಬ್ಯಾಟಿಂಗನ್ನು ಆಡಿ ಅಲ್ಲಿ ಮಟ್ಟ ತಂದ್ರು. ಜೈಸ್ವಾಲ್ ಮತ್ತು ಜೈಸ್ವಾಲ್ 70 ರನ್ ಹೊಡೆದವ. ಇಬ್ಬರು ಪಾರ್ಟ್ನರ್ಶಿಪ್ ನೋಡಿದ್ರೆ ಅವ 70, ಇವ 101. 171 ರನ್ ಹೊಡೆದಾರೆ ಅವರಿಬ್ಬರು ಪಾರ್ಟ್ನರ್ಶಿಪ್. ಅವನು ಯಾರು ಪವರ್ ಪ್ಲೇದಾಗ ರನ್ ಅಣಗಡೆ ಹೊಡೆದಾರಿ. 87 ಹೊಡೆದಾರಿ ಪವರ್ ಪ್ಲೇದಾಗ. ಅವರು 56 ರನ್, ಅವರು 56 ಹೊಡೆದಾರಿ ಗುಜರಾತ್ದವ್ರು. ಆದ್ರೆ ಮೆಚ್ಚಬೇಕ್ರಿ ಅವಂಗೆ. 14 ವರ್ಷದ ಹುಡುಗ. ಈಗಿನ ಹುಡುಗರು ಆಡಕ್ಕೆ ಬರ್ದಲ್ ಬಿಡ್ರಿ. ಅದು ಏನು ಟ್ಯಾಲೆಂಟ್ ಇತ್ತಪ್ಪ ಅಂತಂದ್ರೆ ಅವ ಆಡ್ಬೋದವ. ಕ್ರಿಕೆಟ್ ಒಳಗೆ ತಲೆ ತುಂಬಿತ್ತಂದ್ರೆ ಆಡ್ತಾನವ. ಏನೇ ಸಾಮಾನ್ಯ ಆದ್ರು ಹಂಗೆ ಆ ರೀತಿ ಆಡ್ಬೇಕಂತ ಸಾಮಾನ್ಯ ಅಲ್ರಿ. ಇದೇ ವರ್ಷ 18ನೇ ಸೀಸನ್ ಒಳಗೆ ಬಂದಾನವ. ಬರೀ ಸ್ಟೇಡಿಯಂನಾಗ ಬರೀ 2017 ಬರೀ ನೋಡಕ್ಕೆ ಬರ್ತಿದ್ನವ. 17ರೊಳಗೆ ನೋಡಕ್ಕೆ ಬರ್ತಿದ್ದವ ಬರೀ ಮ್ಯಾಚ್. ಅವ ಹೆಂಗೆ ಸೆಲೆಕ್ಷನ್ ಆದ ಯಾರಿಗೂ ದೇವ್ರಿಗೆ ಗೊತ್ತು. ಆ ರೀತಿ ಅವ್ನು ಬ್ಯಾಟಿಂಗ್ ಆಡಿ ಸಖತ್ತ ಬ್ಯಾಟಿಂಗ್ ಇತ್ತು. ಬರೀ ಅವನ ಬಗ್ಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. 14 ವರ್ಷದ ಹುಡುಗ. ಈಗಿನ ಹುಡುಗರು ಏನು ಇದನ್ನೇ ಇರಂಗಿಲ್ಲ ಅವ್ರಿಗೆ. ಅವ ಏನು ನೋಡಿದ್ರೆ ಇವ ಏನು ಬ್ಯಾಟಿಂಗ್ ಆಡ್ತಾನೆ ಬಿಡು ಅಂಬ್ರೆ ತೆಗೆದು ಬಿಡ್ತಾರಂತ. ಚಳ್ಳೆ ಆದಾನಂತ ಹಿಂಗೆ ತಿಳಿತಾರ. ಅವ ಹೊಡೆದಿದ್ದು ನೋಡಿದ್ರೆ ಬ್ಯಾಟಿಂಗ್ ನೋಡಿ ಅಲ್ಲಿ ಅವರು ಪ್ಲೇಯರ್ ರಿಯಾನ್ ಪರಾಗ್, ಜೈಸ್ವಾಲ್ ಅವರೇ ಭಯ ಆಗ್ಬಿಟ್ಟಿತ್ತವ್ರಿ. ಏನು ರನ್ ಹೊಡೆದನಪ್ಪ, ಏನು ಸುದ್ದಿ. ಕಂಡಾಪಟ್ಟಿ ರನ್ ಹತ್ರ ಹೊಡೆದ್ಬಿಟ್ಟಾನ. ಆದ್ರೂ ಈ ಸೀಸನ್ ಒಳಗೆ ಬರೀ 38 ಬಾಲಿಗೆ 101 ರನ್ ಹೊಡೆದಾನ. ಬರೀ 36 ಬಾಲಿಗೆ 100 ರನ್ ಹೊಡೆದಾನ್ರಿ ಅವ. ಆದ್ರೆ ಒಂದು 2 ಲಾಸ್ಟ್ ಮೊಮೆಂಟಿಗೆ ಔಟ್ ಆದಾರಿ ಅವನು. ತಲೆ ಹಾಪ್ ಆಗಿತ್ತು ಅವನು. ಬಡ ಮತ್ತು ತುಂಬ್ಯಾಳಕತ್ತಿದ್ದೇನ್ರಿ 6 ಅದು. ಉಳ್ಕಿದವ್ರು ಏನು ಮಾಡ್ತಾರೆ, 10 ಓವರ್ ಆಡ್ತಾರೆ. ಬರೀ 50 ರನ್ ಹಿಂಗೆ ಹೊಡಿತಿರ್ತಾರೆ. ಯಾರು ಬೇಕಾದ್ರೂ ಬ್ಯಾಟ್ಸ್ಮನ್ ಆಗಲಿ. ಸೋಲು ಪೊಸಿಷನ್ ಒಳಗಿತ್ತಪ್ಪ ಅಂತಾರೆ ಬರೀ ನಿಂತು ಆಡ್ಬೇಕಲ್ಲ. ಬರೀ ಆಡಿದಕ್ಕೆ 10 ಓವರ್ ಆಡ್ತಾರೆ. 49 ರನ್ 50 ರನ್ ಹಿಂಗೆ ಹೊಡಿತಾರೆ. ಇವ ಬರೀ 36 ಬಾಲಿಗೆ 101 ರನ್ ಹೊಡೆದ. ಏನು ಬ್ಯಾಟಿಂಗ್ ಹತ್ರ ಮೆಚ್ಬೇಕಾಡ್ರಿ ಅವ್ನು. ಈ ವಯಸ್ಸಿನಾಗ ನಮ್ಮ ಹತ್ರಿಗೆ ಆಗೋದಿಲ್ಲ ಹೊಡೆಯೋದು. ಅವ ಹೊಡೆದಾನಂದ್ರೆ ಅಲ್ಲಿ ಗ್ರೌಂಡ್ ಇಲ್ಲಿ ನಮ್ಮ ಓಣ್ಯಾಗ ಆಡೋದು, ನಮ್ಮ ಊರಾಗ ಆಡೋದು ಬೇರೆ ಆಗುತ್ತೆ. ಅಲ್ಲಿ ಸ್ಟೇಡಿಯಂನಾಗ ಆಡೋದು ಬೇರೆ ಆಗುತ್ತೆ. ಅದಕ್ಕೆ ವ್ಯತ್ಯಾಸ ಆಗುತ್ತೆ ರೀ. ಅಲ್ಲಿ ಆಡೋದು ಭಾಳ ಕಠಿಣವಾದ ಮ್ಯಾಚ್ ಇರ್ತದೆ. ಅದ್ರೊಳಗೆ 11 ಮಂದಿಯಾಗ ಹೊಡಿಬೇಕಂದ್ರೆ ಆಟ ಸುಲಭ ಇರಂಗಿಲ್ಲ ರೀ. ಇಶಾಂತ್ ಶರ್ಮಾ 170 ಸ್ಪೀಡ್ ಹೋಗಿದ್ರು ಹ್ಯಾಂಗೆ ಹೊಡಿತದ ಅವ್ನ ತಲೆಯಾಗ. ಒಂದೊಂದು ಬಾಲ್ ಯೋಚನೆ ಮಾಡಿ ಆಡಕತ್ತಿದ್ ನಾವು. ಯೋಚನೆ ಮಾಡಿ ಇದು ಹೆಂಗೆ ಹೊಡಿಬೇಕು, ಅದು ಹೆಂಗೆ ಹೊಡಿಬೇಕು ಅನ್ನೋದು. ಜೈಸ್ವಾಲ್ ಅವ ಬಿಡಾನ ಇವ ಹೊಡ್ಯಾವ, ಅವ ಬಿಡಾನ ಇವ ಹೊಡ್ಯಾವ. ಏನು ಮ್ಯಾಚ್ ಹತ್ತು ನಿನ್ನೆ ಅಣಗಡೆ ಮ್ಯಾಚ್ ಇತ್ತು ಬಿಡ್ರಿ ಖರೆ ಹೇಳ್ಬೇಕಂತಂದ್ರೆ.